ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಮಂಗಳೂರಿನವಳು, ಮಂಗಳೂರು ಉಡುಪಿಯವಳು. ನೆಕ್ಸ್ಟ್ ನಾನಿವತ್ತು ಬ್ಲ್ಯಾಕ್ ಟೀ ಯಾವ ಥರ ಮಾಡೋದಂತ ಹೇಳಿಕೊಡ್ಲಿಕ್ಕೆ. ಮಾರ್ನಿಂಗ್ ನಾವು ಚಹಾ ಕುಡಿಯಲ್ಲ, ಬ್ಲ್ಯಾಕ್ ಟೀಯನ್ನೇ ಕುಡಿಯೋದು. ಅದು ಹೆಲ್ದಿಯಾಗಿಯೂ ಇರ್ತದೆ. ಅದರಲ್ಲಿ ನಾವು ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ ಅಂತ ಹೇಳಿದರೆ, ತುಳಸಿ ಎಲೆ, ಪುದೀನ ಸೊಪ್ಪು, ಆದಮೇಲೆ ಜಿಂಜರ್, ಆದಮೇಲೆ ಇದು ಏನು ಗೊತ್ತಾ, ಕಾರ್ಡಮಮ್ ಮತ್ತು ಕ್ಲವ್ಸ್, ಅಂದರೆ ಕಾರ್ಡಮಮ್ ಮತ್ತು ಕ್ಲವ್ಸ್, ಏಲಕ್ಕಿ ಮತ್ತು ಲವಂಗ ಇದ್ರದ್ದು ಪೌಡರ್ ಮಾಡಿ ನಾವು ಒಂದು ಬಾಟ್ಲಲ್ಲಿ ತೆಗೆದಿಡಬೇಕು, ಆಯಿತಾ. ಆದಮೇಲೆ ಪೆಪ್ಪರ್ಸ್ ಹಾಗೆ ಇದನ್ನು ಪೌಡರ್ ಮಾಡಿ ಒಂದು ಬಾಟ್ಲಿಯಲ್ಲಿ ತೆಗೆದಿಡಬೇಕು. ಏಲಕ್ಕಿ ಮತ್ತು ಲವಂಗ ಯಾವ ಥರ ಪೌಡರ್ ಮಾಡ್ಬೇಕಂತ ಹೇಳಿದರೆ, ಸಮ ಪ್ರಮಾಣದಲ್ಲಿ ನಿಮಗೆ ಎಷ್ಟು ದಿವಸಕ್ಕೆ ಬೇಕು ಅಷ್ಟು ದಿವಸಕ್ಕೆ ಸಮ ಪ್ರಮಾಣದಲ್ಲಿ ಏಲಕ್ಕಿ ಮತ್ತೆ ಲವಂಗ ಅದು ಈಕ್ವಲ್ ಪ್ರಮಾಣದಲ್ಲಿ ತಗೊಂಡು ಅದನ್ನು ಪೌಡರ್ ಮಾಡಿ ಒಂದು ಬಾಟ್ಲಿಯಲ್ಲಿ ಹಾಕಿಡಿ. ಆದ್ಮೇಲೆ ಚಹಾಗೆ ನೀವು ಹಾಕುವಾಗ ಸ್ವಲ್ಪ ಕಾಲ್ ಸ್ಪೂನ್ ಹಾಕಿದ್ರೆ ಆಯ್ತು. ಇದಿಷ್ಟು ಬೇಕು. ಮತ್ತೆ ಬೆಲ್ಲ ಬೇಕು, ಆಯ್ತಾ. ಇದಿಷ್ಟು ಬ್ಲ್ಯಾಕ್ ಟೀಗೆ ಬೇಕು. ತುಳಸಿ ಎಲೆ ಇದ್ರೆ ಸಾಕಾಗ್ತದೆ. ಇದು ಪುದೀನ ಸೊಪ್ಪು ಬೇಕಂತಿಲ್ಲ. ತುಳಸಿ ಎಲೆ ಇಲ್ಲದಿದ್ದವರು ಪುದೀನ ಸೊಪ್ಪಲ್ಲಿ ಸಹ ಮಾಡ್ಬೋದು ಬ್ಲ್ಯಾಕ್ ಟೀ, ಆಯ್ತಾ. ಪುದೀನ ಸೊಪ್ಪು ಇಲ್ಲದಿದ್ರೆ ತುಳಸಿ ಎಲೆ ಸಹ ಯೂಸ್ ಮಾಡ್ಬೋದು. ಇಲ್ಲದಿದ್ರೆ ಎರಡನ್ನೂ ಯೂಸ್ ಮಾಡಿ ಸಹ ನೀವು ಬ್ಲ್ಯಾಕ್ ಟೀ ಮಾಡ್ಬೋದು, ಆಯ್ತಾ. ಒಂದು 3 ಗ್ಲಾಸ್ ನೀರು ಹಾಕೊಳ್ತೀನಿ, ಆಯ್ತಾ. ನಾನು 3 ಹಾಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಇದು ಬ್ಲ್ಯಾಕ್ ಟೀ ಮಾಡಿಟ್ರೆ ಅದನ್ನು ನಾನು ಸಾಯಂಕಾಲ ತನಕನೂ ಕುಡಿತಾ ಇರ್ತೀನಿ. ಹೀಗೆ ಜಾಸ್ತಿಯೇ ಮಾಡಿರ್ತೀನಿ ಒಂದೊಂದ್ಸಲ, ಅಂದ್ರೆ ಬಿಸಿ ಮಾಡಿ ಕುಡಿತಾ ಇರ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. 3 ಗ್ಲಾಸ್ ಅಂತ ಹೇಳಿದ್ರೆ ಈ ಪಾತ್ರೆಯಲ್ಲಿ ಮುಕ್ಕಾಲು ಪಾತ್ರೆ ಆಯ್ತಾ. ನೆಕ್ಸ್ಟ್ ಇದಕ್ಕೆ ಚಹಾ ಹುಡಿ ಹಾಕೊಳ್ಬೇಕು. ಟೀ ಪೌಡರ್ ನಾನು ಇದಕ್ಕೆ 1 ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗಿ ಇದು 3 ಗ್ಲಾಸ್ ತಗೊಂಡಿದ್ದೀನಲ್ಲ, 3 ಗ್ಲಾಸ್ ನಾನು ಈ ಗ್ಲಾಸಲ್ಲಿ ತಗೊಂಡಿದ್ದೀನಿ, ಸಣ್ಣ ಗ್ಲಾಸಲ್ಲಿ, ಆಯ್ತಾ. ನೀವು ಎಷ್ಟು ಬೇಕು ತಗೊಳ್ಬೋದು, 4 ಗ್ಲಾಸ್ ತಗೊಳ್ಬೋದು, ಆಯ್ತಾ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಹಾ ಹುಡಿ ಹಾಕೊಳ್ತೀನಿ. ಜಾಸ್ತಿ ಹಾಕ್ಬೇಡಿ. ನಾನು 1 ಸ್ಪೂನ್ ಆಗಿ 1/4 ಸ್ಪೂನ್ ಜಾಸ್ತಿ ಹಾಕ್ತಿದ್ದೀನಿ, ಆಯ್ತಾ. 1/4 ಸ್ಪೂನ್ ಹಾಕಿದ್ದೀನಿ ಚಹಾ ಹುಡಿ. ಫಸ್ಟಿಗೆ ಗ್ಯಾಸೇ ಆನ್ ಮಾಡಲಿಲ್ಲ ನಾನು, ಚಾಗೆ ಇಟ್ಟಿದ್ದೀನಿ, ಗ್ಯಾಸೇ ಆನ್ ಮಾಡಲಿಲ್ಲ. ನಾನು ನೋಡುದು ಏನು ಕುದೀತಿಲ್ಲ ಅಂತ, ಯಾಕಂತ ಹೇಳಿದ್ರೆ ಗ್ಯಾಸೇ ಆನ್ ಆಗ್ಲಿಲ್ಲ. ಗ್ಯಾಸ್ ಆನ್ ಮಾಡ್ಕೊಳ್ಬೇಕಾಯ್ತಾ. ಓಕೆ, ನೆಕ್ಸ್ಟ್ ಪಾತ್ರೆ ಇಟ್ಕೊಳ್ಳಿ. ಆದ್ಮೇಲೆ 3 ಗ್ಲಾಸ್ ನೀರು, ಆದ್ಮೇಲೆ ಚಾವು ಟೀ ಪೌಡರ್ ಎಷ್ಟು 1/4 ಸ್ಪೂನ್, ಆಯ್ತಾ. ಆದ್ಮೇಲೆ ಏನ್ ಹಾಕೊಳ್ಬೇಕಂತ ಹೇಳಿದ್ರೆ, ನಾವು ಪೌಡರ್ ಮಾಡಿ ಇಟ್ಕೊಳ್ತೀವಿ. ಸಾರಿ, ನಾನು ಇಂಥ ಇದರಲ್ಲಿ ಬಾಕ್ಸ್ ಅಲ್ಲಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಸಾಕಾಗ್ತದೆ, ತುಂಬಾ ದಿವಸ ಬರ್ತದೆ. ಇದರಲ್ಲಿ ಪೌಡರ್ ಮಾಡಿ ಇಟ್ಟು ತುಂಬಾ ದಿವಸ ಬರ್ತದೆ. ಇದರಲ್ಲಿ ನಾನು ಪೆಪ್ಪರ್ ಪೌಡರ್ ಮಾಡಿ ಇಟ್ಟಿದ್ದೀನಿ, ಖಾಲಿ ಪೆಪ್ಪರ್ ಪೌಡರ್ ನೋಡಿ, ಇಷ್ಟು ಸಣ್ಣ ಮಾಡಿ ಇಟ್ಟಿದ್ದೀನಿ, ಆಯ್ತಾ. ಇದು ಇಷ್ಟು ಬೇಡ, ಖಾರ ಆಗ್ತದೆ. ಇಂಥ ಸ್ಪೂನ್ ಅಲ್ಲಿ 1/4 ಸ್ಪೂನ್ ಹಾಕಿ, ಆಯ್ತಾ. ಇಂಥ ಸ್ಪೂನ್ ಅಲ್ಲಿ 1/4 ಸ್ಪೂನ್ ಇಷ್ಟು ಹಾಕಿ, ಆಯ್ತಾ. ಇದೇನು ಪೆಪ್ಪರ್. ಕಾರ್ಡಮಮ್ ಮತ್ತೆ ಇದು ಕ್ಲವ್ಸ್ ಪೌಡರ್ ಮಾಡಿ ಇಟ್ಕೊಳ್ಬೇಕು, ಅದು ಖಾಲಿ ಆಯ್ತು, ಸ್ವಲ್ಪ ಇರೋದು. ಇದು ಎಷ್ಟು ಹಾಕೊಳ್ಬೇಕಂತ ಹೇಳಿದ್ರೆ, ಇದು ಖಾಲಿ ಆಯ್ತು, ಅದಿನ್ನು ಮಾಡ್ಬೇಕು. ಮೊನ್ನೆ ಮಾಡಿಟ್ಟಿದ್ದು ಖಾಲಿ ಆಗಿದೆ. ಇದು ನಾನು ಇದರಲ್ಲಿ ಇಷ್ಟ ಇರೋದು, ಸ್ವಲ್ಪ ಇರೋದು. ನೀವು ಇಂಥ ಸ್ಪೂನ್ ಅಲ್ಲಿ 1/4 ಸ್ಪೂನ್ ಹಾಕೊಳ್ಳಿ, ಆಯ್ತಾ. 1/4 ಸ್ಪೂನ್, ಅರ್ಧ ಸ್ಪೂನ್ ಅಲ್ಲ, 1/4 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕಿದ್ರೆ ಅದೇನಾಗ್ತದೆ ಶುಗರ್ ಆಗ್ತದೆ, ಆಯ್ತಾ. ಜಾಸ್ತಿ ಹಾಕಿದ್ರೆ ಅದು ಕ್ಲವ್ಸ್ ಸ್ವಲ್ಪ ಇದಲ್ವಾ, ಹಾಗೆ ಕ್ಲವ್ಸ್ ಮತ್ತೆ ಕಾರ್ಡಮಮ್ ಸ್ವಲ್ಪ ಹಾಕಿದ್ರೆ ಆಯ್ತು. ಅಂಥ ಸ್ಪೂನ್ ಅಲ್ಲಿ 1/4 ಸ್ಪೂನ್ ಹಾಕೊಳ್ಳಿ. ಏನೆಲ್ಲ ಆಯ್ತು, ಚಹಾ ಹುಡಿ ಹಾಕಿದ್ದೀನಿ, ಕ್ಲವ್ಸ್ ಮತ್ತೆ ಕಾರ್ಡಮಮ್ ಅದು ಪೌಡರ್ ಹಾಕೊಂಡಿದ್ದೀನಿ. ಆದ್ಮೇಲೆ 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಪೆಪ್ಪರ್ ಹಾಕೊಂಡಿದ್ದೀನಿ, ಆಯ್ತಾ. ಆದ್ಮೇಲೆ ಬೆಲ್ಲ ಮೇನ್ ಆಗಿ ಹಾಕೊಳ್ಬೇಕು, ಇಲ್ಲದ್ರೆ ನಿಮ್ಗೆ ಚಹಾ ಕುಡಿಲಿಕ್ಕೆ ಆಗಲ್ಲ. ಈಗ 3 ಗ್ಲಾಸ್ ನೀರಿಗೆ ನಾನೊಂದು ಇಂಥ ಸ್ಪೂನ್ ಅಲ್ಲಿ 1 2 3 4 ಸ್ಪೂನು ಬೆಲ್ಲ ಹಾಕೊಳ್ತೀನಿ. ನಾನು ಸಕ್ಕರೆ ಯೂಸ್ ಮಾಡಲ್ಲ,
ಬೆಲ್ಲನೇ ಯೂಸ್ ಮಾಡುದು. ಬೆಲ್ಲ ಹೆಲ್ತಿಗೆ ಒಳ್ಳೇದು ಆಯ್ತಾ. ಸಕ್ಕರೆ ಬೇಕಾದವರು ಯೂಸ್ ಮಾಡ್ಬೋದು, ಸಕ್ಕರೆ ಸಹ. ಆದ್ರೆ ನಾನ್ ಮಾತ್ರ ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡುದು. ನಮ್ಗೆ ಮನೆಯಲ್ಲಿ ಸಕ್ಕರೆ ಯೂಸೇ ಆಗಲ್ಲ. 1 ಪ್ಯಾಕೆಟ್ ಸಕ್ಕರೆ ತಗೊಂಡ್ ಬಂದಿಟ್ರೆ ಅದು 1 ವರ್ಷ ಸಹ ಬರ್ತದೆ, ನಾವು ಖಾಲಿ ಆಗಲ್ಲ. ನಾವು ಯೂಸೇ ಮಾಡಲ್ಲ ಸಕ್ಕರೆ, ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡುದು. ಹಾಗೆ ತುಳಸಿಯನ್ನು ಹಾಕಿ ಕುಟ್ಟಿ, ತುಳಸಿ ಅಷ್ಟು ಹಾಕೊಳ್ಳಿ. ಇದು ಪುದೀನ ಸೊಪ್ಪು ಇದ್ರೆ ಹಾಕೊಳ್ಳಿ, ಪುದೀನ ಸೊಪ್ಪು ಇಲ್ಲದಿದ್ರೆ ತುಳಸಿ ಯಾವ್ದು ಆಗ್ತದೆ ಆಯ್ತಾ. ಹಾಗೆ ತುಳಸಿ ಹಾಕಿದ್ರೆ ಉಂಟಲ್ಲ, ಅದು ಟೇಸ್ಟೇ ಬೇರೆ, ಚಾದು ಡಿಫ್ರೆಂಟ್ ಟೇಸ್ಟ್. ಪುದೀನದಲ್ಲಿ ಸಹ ಅಷ್ಟು ಟೇಸ್ಟ್ ಬರಲ್ಲ, ತುಳಸಿಯಲ್ಲಿ ಒಂಥರ ಬೇರೆ ಟೇಸ್ಟ್ ಬರ್ತದೆ. ನನ್ಗೆ ತುಳಸಿ ಹಾಕಿದ್ರೆ ಇಷ್ಟ ಆಗ್ತದೆ. ನಾನು ಪುದೀನ ಸೊಪ್ಪು ಒಂದು ಇಷ್ಟು ಹಾಕಿದ್ದೀನಿ, ಒಂದು ಇಷ್ಟು ದೊಡ್ಡ ತುಂಡು ಹಾಕೊಂಡಿದ್ದೀನಿ. ಒಟ್ಟಿಗೆ ಹಾಕಿ, ನಾನು ಎಲ್ಲ ಒಟ್ಟಿಗೆ ಕುಟ್ಟುದು. ಹೀಗೆ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಜಿಂಜರ್, ತುಳಸಿ, ಪುದೀನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಒಟ್ಟಿಗೆ ಕುಟ್ಟಿ ಚೆನ್ನಾಗಿ ಕುಟ್ಟಿ ಹಾಕಿದ್ರೆ ಟೇಸ್ಟ್ ಒಳ್ಳೆ ಬರ್ತದೆ ಆಯ್ತು. ಸ್ವಲ್ಪ ಸಣ್ಣ ಮಾಡಿ ಹಾಕಿದ್ರೆ, ಇಲ್ಲಾದ್ರೆ ಅದು ಅದ್ರಲ್ಲಿ ಬಿಡಲ್ಲ ಅದ್ರದ್ದು ಪವರ್. ಜಿಂಜರ್ ಅದೆಲ್ಲ ಸ್ವಲ್ಪ ಇಷ್ಟಿಷ್ಟು ಕುಟ್ಟಿದ್ದೇನೆ ನೋಡಿ, ಇಷ್ಟಿಷ್ಟು ಸಣ್ಣ ಮಾಡಿದ್ದೇನೆ. ಜಾಸ್ತಿ ಸಣ್ಣ ಪೇಸ್ಟ್ ಮಾಡ್ಲಿಲ್ಲ, ಪೇಸ್ಟ್ ಮಾಡಿದ್ರೆ ಅಷ್ಟು ಒಳ್ಳೆ ಆಗಲ್ಲ. ಯಾವುದೇ ಇದನ್ನು ನಾವು ಪೇಸ್ಟ್ ಮಾಡಿ ಹಾಕ್ಬಾರ್ದು, ಮಿಕ್ಸಿಯಲ್ಲೆಲ್ಲ ರನ್ ಮಾಡಿ ಹಾಕ್ಬಾರ್ದು. ಹೀಗೆ ಕುಟ್ಟಿ ಹಾಕಿದ್ರೆ ಒಳ್ಳೇದು ಆಯ್ತಾ. ನೋಡಿ, ಇದು ಪುದೀನ ಸೊಪ್ಪು ಮತ್ತೆ ಇದು ಎಲ್ಲ ಹಾಕಿದೀನಲ್ಲ, ಇದು ಚೆನ್ನಾಗಿ ಅದ್ರದ್ದು ಅಂಶ ಎಲ್ಲ ಚಾದಲ್ಲಿ ಬಿಡ್ಬೇಕು. ಚೆನ್ನಾಗಿ ಕುದಿದಷ್ಟು ಒಳ್ಳೇದು. ನೆಕ್ಸ್ಟ್ ಅದಕ್ಕೆ ಮೇನ್ ಆಗಿ ಲಾಸ್ಟ್ ಚಾ ಎಲ್ಲ ಆದ್ಮೇಲೆ ಉಂಟಲ್ಲ, ಲೆಮನ್ ಹಾಕೊಳ್ಬೇಕಾಯ್ತಾ. ಲೆಮನ್ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ಚಾ. ನೀವು ಯಾವಾಗ ಬೇಕು ನಿಮಗೆ ಮನಸ್ಸಾದಾಗೆಲ್ಲ ಬಿಸಿ ಮಾಡಿ ಕುಡಿಬಹುದು. ಇದು ಹೆಲ್ದಿ ಸಹ, ಏನು ಇದರಲ್ಲಿ ತುಳಸಿ ಎಲೆ ಇದೆಲ್ಲ ಹೆಲ್ದಿ ಅಲ್ಲ, ಪುದೀನ ಸೊಪ್ಪು, ಜಿಂಜರ್. ಇದು ಚಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಉಂಟಲ್ಲ, ನಮ್ಗೆ ಜ್ವರ, ಅದು ಕೆಮ್ಮು ಇದೆಲ್ಲ ಕಮ್ಮಿ ಆಗಿದೆ. ಮತ್ತೆ ಮಾರ್ನಿಂಗ್ ಇಂದ ಇದು ಕುಡಿತೀವಲ್ಲ, ಎನರ್ಜಿ ಇರ್ತದೆ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಸ್ವಲ್ಪ ಎನರ್ಜಿಟಿಕ್ ಆಗಿ ಇರ್ತೇವೆ ನಾವು. ಒಂದ್ಸಲ ಮಾಡಿ ಕುಡ್ದು ನೋಡಿ, ನಿಮ್ಗೆ ಯಾವ ತರ ಇರ್ತದೆ ಅಂತ ನೋಡಿ ಆಯ್ತಾ. ಎನರ್ಜಿ ಪವರ್ ಸ್ವಲ್ಪ ಜಾಸ್ತಿ ಇರ್ತದೆ ಇದು ಕುಡ್ದಾಗ. ಆಕ್ಟಿವ್ ಆಗಿ ಇರ್ತೀವಿ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ. ಇಲ್ಲದೆ ಒಂಥರ ನಿದ್ದೆ ಬಂದಾಗೆ ಇರ್ತದಲ್ಲ, ಒಂದು 10 ಗಂಟೆ ಆಗುವಾಗ ಮಲಗುವಂತ ಆಗ್ತದೆ, ಮಧ್ಯಾಹ್ನ 3 ಗಂಟೆ ಆಗುವಾಗ ಮಲಗುವಂತ ಆಗ್ತದೆ, ಆ ತರ ಆಗ್ತದಲ್ಲ. ಈ ಚಾ ಕುಡಿಯೋದ್ರಿಂದ ಉಂಟಲ್ಲ, ನಮ್ಗೆ ಅದೆಲ್ಲ ಇದಾಗಲ್ಲ, ನಿದ್ರೆ ಎಲ್ಲ ಸ್ವಲ್ಪ ಬರಲ್ಲ, ಆಕ್ಟಿವ್ ಆಗಿ ಇರ್ತೀವಿ. ನನ್ನ ಮಗಳು ಸಹ ಇದೇ ಕುಡಿಯುವುದು. ಅವಳು ಸಣ್ಣ, ಅವಳಿಗೆ ಎಷ್ಟು, ಅವಳು 8th ಸ್ಟ್ಯಾಂಡರ್ಡ್, ಅವಳಿಗೆ ನಾನು 5th ಸ್ಟ್ಯಾಂಡರ್ಡ್ ಸಣ್ಣದಿಂದ ಸಹ ಇದನ್ನೇ ಕೊಡ್ತಿದ್ದೀನಿ ಅವಳಿಗೆ. ಮಾರ್ನಿಂಗ್ ಇದೆ, ಈವ್ನಿಂಗ್ ನಾನು ಇದು ಕೊಡ್ತೇನೆ, ಏನು ಗೊತ್ತಾ, ಹಾಲಿಗೆ ಮೆತ್ತೆ ಮತ್ತೆ ಅದಕ್ಕೆಂತ ಹೇಳೋದು, ಮೆತ್ತೆ ಮತ್ತೆ ಕೊರಿಯಂಡರ್ ಸೀಡ್, ಅದನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡಿ ಅದನ್ನೊಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಅದನ್ನು ಸಾಯಂಕಾಲ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ ನಾನು ಅವಳಿಗೆ. ದಿನಾಲು ಸ್ವಲ್ಪ ತಂಪಾಗ್ತದೆ ಅದು. ಸಾಯಂಕಾಲ ಹಾಲುಗೆ ಅದು ಹಾಕಿ ಕೊಡ್ತೀನಿ, ಕುಡಿತಾಳ ಅವಳು ಸಣ್ಣದು. ಅವಳಿಗೆ ಸಣ್ಣದಿಂದ ಸಹ ಅದನ್ನೇ ನಾನು ಕೊಡ್ತಿರುದು. ಸಣ್ಣ ಒಂದೆಷ್ಟು ಥರ್ಡ್ ಸ್ಟ್ಯಾಂಡರ್ಡ್ ಇಂದನೂ ಅದನ್ನೇ ಕುಡಿತಿದ್ದಾಳೆ ಅವಳು. ಮತ್ತೆ ಅವಳು ಮಾರ್ನಿಂಗ್ ಇದು ಬ್ಲಾಕ್ ಟೀಯೇ ಕುಡಿಯುವುದು ಅವಳು ಸಹ. ಹಾಲಿನ ಅಂಶ ಸಹ ಬೇಕಲ್ಲ ಜೀವಕ್ಕೆ, ಅದಕ್ಕೆ ನಾವು ಹಾಲಿಗೆ ಆ ತರ ಮಾಡಿ ಕುಡಿಯುವುದು. ಇಲ್ಲದೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇರಲ್ಲ ಅಲ್ವಾ. ಚಾ ಕುದೀತಿದೆ ನೋಡಿ. ಚಾ ಕುದಿದಾದ್ಮೇಲೆ ಇದು ಕುದಿದ ಚಾ ಬಿಸಿ ಆಗಿದೆ ಆಯ್ತಾ. ಇದಕ್ಕೆ ಏನ್ ಹಾಕ್ಬೇಕು, ಲೆಮನ್ ಹಾಕ್ಬೇಕು. ಇದಕ್ಕೆ ಲೆಮನ್ ನಾನು ಇಷ್ಟಕ್ಕೆ ಒಂದು ಅರ್ಧ ಲೆಮನ್ ಬೇಕಾಗ್ತದೆ. ಒಂದು 3 ಗ್ಲಾಸಿಗೆ ಒಂದು ಅರ್ಧ ಲೆಮನ್ ಬೇಕಾಗ್ತದೆ. ಅರ್ಧ ಲೆಮನ್ ಹಾಕಿದ್ದೀನಿ. ಲೆಮನ್ ಹಾಕ್ಲೇಬೇಕಾಯ್ತಾ. ಬ್ಲಾಕ್ ಟೀಗೆ ಲೆಮನ್ ಮೇನ್, ಇಲ್ಲದ್ರೆ ಕುಡಿಲಿಕ್ಕೆ ಚೆನ್ನಾಗಾಗಲ್ಲ. ಲೆಮನ್ ಮೇನ್ ಆಗಿ ಹಾಕೊಳ್ಳಿ. ನಂದು ಬ್ಲಾಕ್ ಟೀ ಆಗಿದೆ ನೋಡಿ, ಬ್ಲಾಕ್ ಟೀ ಕುದೀತಿದೆ, ಆಗಿದೆ. ಲೆಮನ್ ಹಾಕಿದ್ಮೇಲೆ ಬಂದ್ ಮಾಡಬೇಡಿ. ಲೆಮನ್ ಇದು ಆಫ್ ಮಾಡಿ ಆದ್ಮೇಲೆ ಸಹ ಹಾಕ್ಬಹುದು. ಆಫ್ ಮಾಡೋದ್ಕಿಂತ ಮೊದ್ಲು ಸಹ ಹಾಕ್ಬಹುದು. ಮೊದ್ಲು ಹಾಕೋದ್ಕಿಂತ ಆಫ್ ಮಾಡಿ ಆದ್ಮೇಲೆ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಒಳ್ಳೆ ಬರ್ತದೆ ಆಯ್ತಾ ಲೆಮನ್ ಅದು. ಆದ್ಮೇಲೆ ಒಂದು ಗ್ಲಾಸಿಗೆ ಅದನ್ನು ಹಾಕೊಳ್ಳಿ.
ನಾವು ಏನ್ ಗೊತ್ತಾ, ಇದು ವಿಡಿಯೋವನ್ನು ನಾವು ಇದಕ್ಕೆ ಕರೆಕ್ಟ್ ಆಗಿ ಇಡಬೇಕು. ಆಗ ಕಷ್ಟ ಆಗ್ತದೆ ನನಗೆ. ಯಾರಿಲ್ಲ ಇದು ವಿಡಿಯೋ ಇಡಲಿಕ್ಕೆ, ನಾನೇ ಮಾಡ್ಬೇಕೆಲ್ಲ. ಇದು ಮಾಡ್ಬೇಕು, ಚಾನು ಮಾಡ್ಬೇಕು, ವಿಡಿಯೋನು ಸರಿ ಸದ್ ಮಾಡಿ ಇಡ್ಬೇಕು. ನೋಡಿ ಹೀಗೆ ಚಾ ಹಾಕೊಳ್ತಿದ್ದೀನಿ. ನೋಡಿ ನಾನು ಫುಲ್ ಹಾಕೊಂಡಿದ್ದೀನಿ. ಇದು ಕುಡಿಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಫುಲ್ ಅಲ್ಲ, ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಸಹ ಕುಡಿಲಿಕ್ಕೆ ಖುಷಿ ಆಗ್ತದೆ. ಇದಕ್ಕೆ ನೋಡಿ ನಿಮ್ಗೆ ಮಾರ್ನಿಂಗ್ ಹಾಲ್ ಬೇಕಂತಿಲ್ಲ, ಏನ್ ಬೇಕಂತಿಲ್ಲ, ಖಾಲಿ ಒಂದು ತುಳಸಿ ಸೊಪ್ಪು ಇದ್ರೆ ಸಾಕಾಗ್ತದೆ. ಆದ್ಮೇಲೆ ಕಾರ್ಡಮಮ್, ಕ್ಲೌಸ್, ಪೆಪ್ಪರ್, ಜಿಂಜರ್, ಲೆಮನ್ ಇದಿಷ್ಟು ಇದ್ರೆ ಸಾಕಾಗ್ತದೆ. ಬೆಲ್ಲ ಬೇಕಾಯ್ತಾ, ಬೆಲ್ಲ ಇಲ್ಲದೆ ಚಪ್ಪೆ ಚಪ್ಪೆ ಆಗ್ತದೆ. ಬೆಲ್ಲ ಹಾಕದೇನು ಕುಡಿಬಹುದು, ಆದ್ರೆ ಸ್ವಲ್ಪ ಅದು ಇದೆಲ್ಲ ಪುದೀನ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಸ್ವಲ್ಪ ಕೈ ಬರ್ತದಲ್ವಾ, ಕೈ ಬರದಾಗೆ ನಾವು ಬೆಲ್ಲ ಹಾಕಿದ್ರೆ ಅದಕ್ಕೆ ಅದು ಬ್ಲೆಂಡ್ ಆಗಿ ಹೋಗ್ತದೆ. ಆಯ್ತಾ, ಕೈ ಇಲ್ಲ ಇದು ಕೈ ಇಲ್ಲ, ನಾವೆಲ್ಲ ಹಾಕಿದೀವಲ್ಲ, ಬೆಲ್ಲ ಮತ್ತೆ ಜಿಂಜರ್ ಎಲ್ಲ ಹಾಕಿದೀವಲ್ಲ, ಹಾಗಾಗಿ ಕೈ ಬರಲ್ಲ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಯಾವುದು ಲೆಮನ್ ಅದೆಲ್ಲ ಇದೆಲ್ಲ ಟೇಸ್ಟಿಯಾಗಿ ಬರ್ತದೆ. ಚಾ ರೆಡಿ ಆಗಿದೆ, ತಗೊಳ್ಳಿ, ನೀವು ಕುಡೀರಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಒಂದ್ಸಲ ಮಾಡಿ ನೋಡಿ, ಮನೆಯಲ್ಲಿ ಮಾಡಿ ನೋಡಿ. ಮತ್ತೆ ಮಾಡಿದವರು ಮತ್ತೆ ಡೈಲಿ ಮಾಡ್ತೀರಿ ನೋಡಿ, ಮಾರ್ನಿಂಗ್ ಡೈಲಿ ನೀವು ಚಾ ಬಿಟ್ಟು ಇದನ್ನೇ ಮಾಡ್ತೀರಿ ನೋಡಿ, ಇದು ಹೆಲ್ದಿ ಸಹ. ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರೂ ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಂಗಳೂರು ಉಡುಪಿಯವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ಇಂಡಿಯಾದಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ, ಇಡೀ ವರ್ಲ್ಡ್ ಅಲ್ಲಿ, ಇಂಡಿಯಾದಲ್ಲಿ ಅಂತಲ್ಲ, ಇಡೀ ವರ್ಲ್ಡ್ ಅಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ದು ಸಪೋರ್ಟ್ ತುಂಬಾ ನೀಡ್ ಇದೆ. ಯಾಕಂತೇಳಿ ನನ್ನ ಚಾನಲ್ ಗ್ರೋ ಆಗ್ಬೇಕಾದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನನ್ನ ಚಾನಲ್ ಗ್ರೋ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.